ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ತಗೊಂಡು ಮನೆಗಳನ್ನು ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಪಾಲಿನ ವೃತ್ತಿಯಾಗಿ ಕಾಣುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿವ ಜಮೀರ್ ಅಹಮದ್ಗೆ ಭ್ರಷ್ಟ ಜಮೀರ್ ಅಹಮದ್ಗೆ ಭ್ರಷ್ಟ ಜಮೀರ್ ಅಹಮದ್ಗೆ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಕಡೆಯಿಂದ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಿರಂಗಗೊಂಡಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವ್ರದೇ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ್ದಾರೆ, ದುಡ್ಡು ಕೊಟ್ಟರೆ ಮನೆಗಳು ಮಂಜೂರಾಗ್ತವೆ ಅನ್ನೋಂಥದ್ದು ಆಡಳಿತ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ನಾಚಿಕೆಗೇಡಿ ಆದಂಥ ಸರ್ಕಾರ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನು ಸಂದರ್ಭ ಹೇಳಿಕ್ಕೆ ಬಯಸ್ತಾನೆ. ಯಾಕಂದರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಸುರಿಮಳಿನೇ ಆಗಿಬಿಟ್ಟಿದೆ. ಇವತ್ತು ಮೂಢ ಹಗರಣ ಹಿಡ್ಕೊಂಡು ಎಸ್ ಟಿ ನಿಗಮ ಹಗರಣ ಜೊತೆನೇ ಹಲವಾರು ಹಗರಣಗಳು ಇವರು ಸರ್ಕಾರ ನಡೆದರೂ ಕೂಡ ನಮಗೇನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅನ್ನುವಂಥ ಒಂದು ಹುಂಬತನದಿಂದ ಸರ್ಕಾರವನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ಇಡೀ ಶಾಪ ಹಾಕ್ತಾಯಿದ್ದಾರೆ. ಬಡವರಿಗೆ ಮನೆ ಸಿಗಬೇಕು, ಅದು ಬಿಟ್ಟು ಏಜೆಂಟ್ ಮುಖಾಂತರ ದುಡ್ಡು ಕೊಟ್ಟರೆ ಮನೆಗಳು ಮಂಜೂರು ಆಗ್ತವೆ ಅನ್ನೋವಂಥದ್ದು ನಮ್ಮ ಆರೋಪ ಜೊತೆನೇ ಅವ್ರ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ಇವರು ತಕ್ಷಣವೇ ಸರ್ಕಾರ ಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ, ಅಷ್ಟು ಬಂಡ್ರಿ ಅದಾರ ಅವರು. ಅವ್ರು ಭಾಳಷ್ಟು ಆರೋಪಗಳು ಬಂದವ. ಮೊನ್ನೆ IPLನ ಒಂದೇನು ಆ ವಿಜಯೋತ್ಸವ ಯಾವುದಪ್ಪ IPL ಆರ್ ಸಿ ಬಿ ಅಲ್ಲ, ಅದು ವಿಜಯೋತ್ಸವ ಸಂದರ್ಭದಲ್ಲಿ ಅಮಾಯಕರ ಜೀವ ಕಳ್ಕೊಂಡ್ರು. ಅವರ ಒಂದು ತಮ್ಮ ಶೋಕಿಗಾಗಿ ಮಾಡಿದಂಥ ಒಂದು ರ್ಯಾಲಿಗೆ 11 ಜನ ಅಮಾಯಕರ ಬಲಿ ತೆಗೆದುಕೊಂಡ್ರು. ಆವಾಗನೂ ಕೂಡ ಅವರು ಯಾವುದೇ ಏನು ನಮ್ಮ ಕಡೆಯಿಂದ ಆಗಿಲ್ಲ ಅಂಥೇಳಿ ಯಾವುದೋ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅನ್ಯಾಯ ಮಾಡಿದ್ರು. ಇಂಥ ಸರ್ಕಾರ ತಕ್ಷಣದಿಂದಲೇ ಇದು ಪತನಗೊಳ್ಳಬೇಕು, ಹೋಗಬೇಕು. ಇದು ಜನರ ಕೈಯಾಗದ. ಇವತ್ತು ಏನಾದರೂ ಮುಖ್ಯಮಂತ್ರಿಗಳು ಅವರು ಅಸಹ್ಯಪಟ್ಟು ನಮ್ಮ ಮೇಲೆ ಆರೋಪ ಬಂದ ಅಂತೇಳಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುಳ್ಳಿದು. ಯಾಕಂದರೆ ಅಷ್ಟು ನಾಚಿಕೆಗೇಡಿಯಾದಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವತ್ತು ಜಮೀರ್ ಅಹಮದ್ ಅವರ ಖಾತೆಯಲ್ಲೇ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಅವರ ಶಾಸಕರೇ ಬಹಿರಂಗ ಹೇಳಿದ್ದಾರೆ. ಅಟ್ಲೀಸ್ಟ್ ಅವರಿಗಾದ್ರೆ ರಾಜೀನಾಮೆ ತೋತಾರೆ ಅನ್ನೋ ಇದನ್ನು ಸವಾಲನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕಂದರೆ ಇದು ಸಾಬೀತಾಗಿದೆ. ಸಾಬೀತು ಮಾಡೋಕ್ಕೆ ಇವತ್ತು ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಇವತ್ತು BR ಪಾಟೀಲ್ ಆಳಂದವರು ಇವತ್ತು ಆರೋಪ ಮಾಡ್ಯಾರ. ಅವರು ತಕ್ಷಣದಿಂದಲೇ ಆ ಮಂತ್ರಿಯನ್ನು ವಜಾ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಏನು ಆಳಂದ ಶಾಸಕರು BR ಪಾಟೀಲ್ರು ಭಾಳ ಹಿರಿಯ ಶಾಸಕರು, ಅವರು ಅದು ಕಾಂಗ್ರೆಸ್ ಶಾಸಕರು. ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಬಡವರಿಗೆ ಮನಿ ಬರ್ತಾವ, ಆ ಮನಿ ಬರಬೇಕಂದ್ರೆ ಏಜೆಂಟ್ರ ಮೂಲಕ ಹೋದ್ರೆ, ಇಲ್ಲ ಅಂದ್ರೆ ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಹೋದ್ರೆ ಬರ್ತಾವ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಬರ್ತಕ್ಕಂಥ ಏನು ಹೇಳಿಕೆ ಕೊಟ್ಟಾರ, ಈ ಹೇಳಿಕೆ ವಿರುದ್ಧ ನಾವು ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನೀವು ಹಣ ಕೊಟ್ಟು ತಂದ್ರಂದ್ರೆ ಇಲ್ಲಿ ಬಡವರಿಗೆ ಹಣ ಕೊಟ್ಟು ಮನೆ ಕೊಡ್ಬೇಕಾಗೈತಿ. ಆದರೆ ಬಡವರಿಗೆ ಸಾಧ್ಯ ಇಲ್ಲ. ಮತ್ತು ಇದು ಮನೆ ಶ್ರೀಮಂತರಿಗೆ ಹಚ್ಚುವಂಥ ಕೆಲಸ ಆಗ್ತೈತಿ. ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಇವತ್ತು. ಅದಕ್ಕೆ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೇಗನೆ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನೀವಾಗಿ ಬಿಟ್ಟು ಹೋಗು ಚಲೋ. ಇನ್ನು ಜನನೇ ಬಂದು ನಿಮ್ಮನ್ನು ಕಿತ್ತು ಒಯ್ಯತಕ್ಕಂಥ ಒಂದು ಅಲ್ಲಿವರೆಗೆ ನೀವು ಕಾಯಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪಾರ್ಟಿ ವತಿಯಿಂದ ನಾವು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮೂಲಕ ಮಾಡಿದ್ದೀವಿ. ಇವತ್ತು ತಾವು ನೀವು ನೋಡಿರ್ಬೋದು, ಒಬ್ಬ ಹಿರಿಯ ಶಾಸಕರು, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು BR ಪಾಟೀಲ್ ಅವರು. ಅಂದ್ರೆ ಈ ರಾಜೀವ್ ಗಾಂಧಿ ವಸತಿ ಯೋಜನೆ ಈ ಬಡವ್ರ ಮಂದಿ ಕೊಡೋಕೆಲ್ಲ ಮನೆಗಳು ಎಲ್ಲ ಇವರೆಲ್ಲ ಪಂಚಾಯತಿ ಮೆಂಬರ್ ರೊಕ್ಕ ಕೊಟ್ಟು ತೊಗೊಂಬರ್ತಾ ಅಂದ್ರೆ ವಿಚಾರ ಮಾಡೋ ಸಂಗತಿ ಐತಿ. ಮಿನಿಸ್ಟರ್ಗಳಿಗೆ MLA ಕಿಮ್ಮತ್ತಿಲ್ಲ. ಅಂದ್ರೆ ಕಾಂಗ್ರೆಸ್ ಯಾವ ಲೆಕ್ಕ ಕೈಗಾರ ವಿಚಾರ ಮಾಡ್ರಿ. ಪೂರ ಭ್ರಷ್ಟಾಚಾರ ತಾಂಡವಾಗ್ತಿದೆ. ಆದಷ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಇಬ್ರು DK ಸಿದ್ದರಾಮಯ್ಯ ಸಚಿವ ಸಂಪುಟ ಪೂರ್ತಿ ಎಲ್ಲ ರಾಜೀನಾಮೆ ಕೊಡಬೇಕು. ಪೂರ್ತಿ ನೀವು ಭ್ರಷ್ಟಾಚಾರ ಎಲ್ಲ ಕಾಂಗ್ರೆಸ್ದವ್ರು ಏನು ಮಾಡತ್ತಾರ, ಎಲ್ಲ ಈ ಕಡೆ ಫ್ರೀ ಕೊಟ್ಟು ಆ ಕಡೆ ಎಲ್ಲ ಹಿಂದೆ ಭ್ರಷ್ಟಾಚಾರ ಮಾಡಕತ್ತಾರ. ಸಿಕ್ಕಾಪಟ್ಟಿ ಟ್ಯಾಕ್ಸ್ ಇರ್ಸಕತ್ತಾರ, ಸಿಕ್ಕಾಪಟ್ಟಿ ಎಲ್ಲ ಕಡೆ ನೋಡ್ರಿ. ನಮ್ಮ ಕಾರ್ಪೊರೇಷನ್ ಹಂಗೆ ಐತಿ. ಇನ್ನ ಈ ಆಸ್ತಿ ಬರತ್ತಿಲ್ಲ.
ಅಂದ್ರೆ ಎಲ್ಲಿ ಮಾಡ ಇವರೆಲ್ಲ ಭ್ರಷ್ಟಾಚಾರ ಮಾಡತ್ತಾರ ಅಂದ್ರೆ ಬಡವ್ರ ಮನೆಗಳು ಆಶ್ರಯ ಮನೆಗಳು ಬಡವ್ರ ಮನೆಗೆ ಕೊಡಾಕ್ ಮನೆಯವರು ರೊಕ್ಕ ಕೊಟ್ಟು ಇವರೇ ಮಾಡ್ಕೊಂಡ್ಬರ್ತಾರ ಅಂದ್ರೆ ಹಂಗೆ ಮಾಡ್ತಾರೆ ಬಡವ್ರಿಗೆ ಅಂತ ಬರ್ತಾವ ಸಿದ್ದರಾಮಯ್ಯ ಅವರು ನೀವು ರಾಜೀನಾಮೆ ಕೊಡ್ರಿ ಯಾಕೆ ನಿಮ್ಮ ಶಾಸಕರೇ ಅಸಮಾಧಾನಗ್ಯಾರ ಅವ್ರು ನೀವು ರಾಜೀನಾಮೆ ಕೊಡ್ಲಿಕ್ಕಾದ್ರೆ ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಹೋರಾಟ ಮಾಡಿ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿ ಇವತ್ತು ಮನೆಗಳು ಬಡವ್ರ ಮನೆ ಸಿಗ್ಲಾಕತ್ತಿಲ್ಲ ಅದೇ ಅಷ್ಟು ಲಗು ಬಡವ್ರ ಮನೆ ಸಿಗಲಿ ಉಚಿತ ಮಾಡ್ರಿ ನೀವು ಅದು ಹೆಂಗೆ ಉಚಿತ ಮಾಡ್ರಿ ಬಸ್ ಫ್ರೀ ಹೆಂಗೆ ಮಾಡ್ರಿ ನೀವು ಈಗ ಬಸ್ ಫ್ರೀ ಮಾಡಿರಲ್ಲ ಎಲ್ಲ ಉಚಿತ ಮಾಡಕತ್ತಾರಲ್ಲ ಕೇಬು ರೇಟು ಅದು ಉಚಿತ ಮಾಡಲ್ಲ ಆಶ್ರಯ ಮನೆ ಬಡವ್ರ ಮನೆಗೆ ಕೊಡಲ್ಲ ಉಚಿತ ಏನಾಗಿತ್ತು ಇವಾಗ ಉಚಿತ ಮನೆಗೆ ಕೊಡಬೇಕು ಅದಕ್ಕೆ ನಮ್ದು ಆಗ್ರಹ ಅದ ನಿಮ್ಮ ಸರ್ಕಾರದಾಗ ಯಾಕೆ ಉಚಿತ ಮಾಡಿಲ್ಲ ಏನು ಸರ ನಮ್ಮ ಸರ್ಕಾರದಾಗ ಸಾಮಾನ್ಯದ ಕೆಲವು ಮಂದಿಗೆ ಉಚಿತ ಕೊಟ್ಟಿದ್ರು ಅಂಗವಿಕಲದವ್ರಿಗೆ ಉಚಿತ ಕೊಟ್ಟಿದ್ರು ಕೆಲವು ಮಂದಿ ಉಚಿತ ಕೊಟ್ಟಿದ್ರು ಮತ್ತೆ ಕಡಿಮೆ ರೇಟ್ ಇತ್ತು ಅವಾಗ ಇವ್ರು 3 ಪಟ್ಟು ರೇಟ್ ಸರ್ ಇವ್ರು 3.5 ಲಕ್ಷ ರೂಪಾಯಿ ಕೊಡಬೇಕು ಮನೆ ತಗೋಬೇಕು 3 ಲಕ್ಷ ಕೊಡಬೇಕು ಫಾಸ್ಟ್ ರೈಟರ್ ಸರ್ ಇವರೆಲ್ಲ ರಾಹುಲ್ ಜಾಧವ್ ಮಹಾನಗರ ಪಾಲಿಕೆ ವಿಜಯಪುರ ಕಳೆದ 2 ವರ್ಷಗಳಿಂದ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದ್ದರಿಂದ ವಿಶೇಷವಾಗಿ ವಾಸಕ್ಕೆ ಮನೆ ಇಲ್ಲದೆ ಇರತಕ್ಕಂತ ಬಡವರಿಗೆ ಆಶ್ರಯ ಮನೆಗಳನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಒಂದು ಬೃಹತ್ ಕೊಡುಗೆ. ಆ ಯೋಜನೆಯನ್ನೇ ಹಣ ಹಿಡಿಸಿರ್ತಕ್ಕಂಥ ಆ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ವಸತಿ ಇಲಾಖೆಯ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಕಾಂಗ್ರೆಸ್ ಸರ್ಕಾರದ ಹಿರಿಯ ಶಾಸಕರು ಸನ್ಮಾನ್ಯ BR ಪಾಟೀಲ್ ರಾವ್ ನೇರವಾಗಿ ವಸತಿ ಇಲಾಖೆಗೆ ಮುಖ್ಯಮಂತ್ರಿಗಳಿಗೆ ವಸತಿ ಇಲಾಖೆ ಸಚಿವರಿಗೆ ನೇರವಾಗಿ ಒಂದೊಂದು ಆಶ್ರಯ ಮನೆಗಳನ್ನು ಕೊಡಬೇಕಾಗಿತ್ತಂದ್ರೆ ಬಡವರಿಗೆ ಮನೆ ಕೊಡಬೇಕಾಗಿದ್ರೆ ಏಜೆಂಟರ ಮುಖಾಂತರವಾಗಿ 25,000 30,000 50,000 ಲಂಚದ ಹಣವನ್ನು ಪಡ್ಕೊಂಡು ಮನೆಗಳನ್ನು ಮಂಜೂರು ಮಾಡತಕ್ಕಂಥದ್ದನ್ನು ಖಂಡನೆ ಮಾಡಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಮತ್ತು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ಇರಬಹುದು ನಾಗ್ಠಾಣ ಇರಬಹುದು ಇನ್ನೂ ಕೂಡ ಮಾಧ್ಯಮದ ಮುಖಾಂತರವಾಗಿ ಭ್ರಷ್ಟಾಚಾರದ ಒಂದು ವಿಷಯ ತಿಳಿದು ಬಂದಂತ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 5 ವರ್ಷ ಕರ್ನಾಟಕದಿದ್ದೇವೆ ನಾವು 2012ರವರೆಗೆ ಅವಾಗ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ವಸತಿ ಇಲಾಖೆ ಸಚಿವರಾಗಿದ್ದರು. ಬಹುಶಃ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದ ಮೇಲೆ ದಾಖಲೆ ರೀತಿಯ ಮನೆಗಳು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 10,000 15,000 20,000 30,000 ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರೆ ಅದು ಸೋಮಣ್ಣನವರು ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿನ ಕಾಲದೊಳಗೆ ಅವಾಗ ನಾನು ಕೂಡ ಉಸ್ತುವಾರಿ ಮಂತ್ರಿ ಇದ್ರೆ ಬಸವನ ಬಾಗೇವಾಡಿ ಕ್ಷೇತ್ರ 10,000 ಮನೆ ಕೊಟ್ಟಿದ್ರು ಅವಾಗ ಒಂದು ರೂಪಾಯಿನೂ ಇಲ್ಲ ಬಡವರಿಗೇನು ಮುಕ್ಕಟ್ಟೆ ಒಂದು ದಾಖಲೆ ಕೊಟ್ಟಿರ್ತಕ್ಕಂಥದ್ದು ಸೋಮಣ್ಣ ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ದೊಡ್ಡ ವಸತಿ ಇಲಾಖೆ ಕೊಡುಗೆ. ತಕ್ಷಣ ವಸತಿ ಇಲಾಖೆ ಆಗಿರ್ತಕ್ಕಂಥ ಇಲ್ಲಿನ ಬಿಜಾಪುರ ರಾಮಪುರ ಗ್ರಾಮ ಪಂಚಾಯತ್ ಸಿಂದಗಿ ತಾಲೂಕು ರಾಮಪುರ ಗ್ರಾಮ ಪಂಚಾಯತಿಗೂ ಅವ್ಯವಹಾರ ಆಗತ್ತೆ ಅಲ್ಲಿ 50,000 ತಗೊಂಡ್ರೆ ನಮ್ಮ ಬಿಜೆಪಿ ಅಧ್ಯಕ್ಷರು ವಿಠಲ್ ಕಡೆ ನಾಟಾ ಮೊಬೈಲ್ ಯಾರಿಗೂ ಆಗ ಒಳ್ಳೇದಾಗಲಿ ಅವ್ರ ಆಪ್ಸ ಯಾಕೆ ಬಗ್ಲಿ ಹಿಂಗೆ ಆಡೋದಾಗ ವಿಡೋದಾಗ ಮಾತಾಡೋಣ ನಮ್ಮ ಸಂಬಂಧ ಹಾಕತ್ತೀರಿ ನೀವು ನಿಮ್ಗೆ ಚಾಲೆ ಅದು ಕಾಂಗ್ರೆಸ್ ಅವ್ರದು ಮಾಡೋದೆಲ್ಲ ಮಾಡ್ತೀರಿ ಅದು ಗೊತ್ತಿಲ್ಲ ತಿಳಿಸಿ ಪ್ರಚಾರ ಮಾಧ್ಯಮದ ಹಾಕಾಕತ್ತೀರಿ ನೀವು ಮಾಧ್ಯಮದವರು ಪ್ರಧಾನಮಂತ್ರಿ ಸುದ್ದಿ ಮಾಡ್ತಾರೆ ತಪ್ಪಾಯ್ತಲ್ಲ ಸತ್ಯವಂತ ನಿಮ್ಗೆ ಹೇಳೋದ ಕರ್ತವ್ಯ ಮಾಡಕತ್ತಾರ ನಿಮ್ದೇನ್ ಕೆಲಸ ನೀವು ಮಾಡಿದ ತಪ್ಪು ಒಪ್ಪೋರಿ ದೊಡ್ಡವ್ರು ಹಾಕಿರಿ ನೀವು ಗೌರವಿಸೋದಂತ ನಿಮಗೆ ಇಟ್ಕೊಂಡು ತಪ್ಪು ನೀವು ಮಾಡಿ ಪೊಲೀಸ್ ಇಲಾಖೆ ಮೇಲೆ ಮಾಧ್ಯಮದ ಮೇಲೆ ಬಿಜೆಪಿ ಅವ್ರ ಮೇಲೆ ಭೂಮಿ ಕುಸ್ಕರ ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ಇವತ್ತು ಸಾಂಕೇತಿಕವಾಗಿ ವಿಜಯಪುರ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ದಾಗ ಜಿಲ್ಲಾಧಿಕಾರಿ ಕಚೇರಿ ಮನೆ ಮುಂದೆ ನಾವು ಹೋರಾಟ ಮಾಡಕತ್ತಿದ್ದೀವಿ. ಈ ಹೋರಾಟವನ್ನು ಹಳ್ಳಿ ತಗೊಂಡು ಹೋಗ್ತೀವಿ. ಯಾವ ಬಡವರು ಯಾರು ₹1 ಕೊಡಬಾರ್ದು. ಹಂಗೆ ಪುಕ್ಕಟೆ ಮನೆ ಹಂಚ್ಬೇಕು. ಅವ್ರಿಗೆ ಸೋಮಣ್ಣವರು 2012ರಾಗ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 10,000 15,000 ದೇವದುರ್ಗ ನಮ್ಮ ಶಿವನಗೌಡ ಕ್ಷೇತ್ರ 30,000 ಮನೆ ಕೊಟ್ಟರು ಸೋಮಣ್ಣ. ಗೊತ್ತಿಲ್ಲ 10,000 ಮನೆ ಕೊಟ್ಟರೆ ಗೊತ್ತಿಲ್ಲ. ಯಾವ ಬಡವರು ರೂಪಾಯಿಸ್ಕೊಂಡಿಲ್ಲ. ಅದು ಆದರ್ಶ. ಆ ಆದರ್ಶವನ್ನು ನೀವು ಪಾಲಿಸಬೇಕು. ಇದು ಪಾಲಿಸುವ ಪ್ರಶ್ನೆಯನ್ನು ಮುಗಿಸ್ಬಿಟ್ಟಿರಲಾಕತ್ತೀನಿ ಎಂಬುದು. ನೀವು ತಕ್ಷಣ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು, ಸರ್ಕಾರ ಬರ್ಖಾಸ್ತ ಆಗಬೇಕು ಅಂತ ರಾಜಪಾಲ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೇವೆ.
ಜೈ ಹಿಂದ್ ಜೈ ಕರ್ನಾಟಕ.